ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮುಂದೆ ಆಗುವಂಥ ಒಂದು ನೋಟಿಫಿಕೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂತ ಅಂದರೆ ಈಗ ಆಲ್ರೆಡಿ 2 ನೋಟಿಫಿಕೇಷನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ. ನಾನು ಮೊದಲನೇದಾಗಿ ಈ ಈ ನೋಟಿಫಿಕೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದ್ಸಲ ರೀಡ್ ಮಾಡ್ತೀನಿ ನಾನು, ನೋಡ್ಕೊಳ್ಳಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಪಾಲಿಟೆಕ್ನಿಕ್ಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು UVC ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಆಡಳಿತ ಇಲಾಖೆ ಪ್ರಸ್ತಾಪಿಸಿದಂತೆ ಈ ಕೆಳಕಂಡ ಪಟ್ಟಿಯನ್ವಯ 2000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಸಿದೆ ಅಂತ. ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ 2000 ಪೋಸ್ಟ್ಗೆ ವೇಕೆನ್ಸಿಗೆ ಈಗ ಆಲ್ರೆಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಾವು ನೋಡೋದಾದರೆ ನಮಗೆ ಬೇಕಾಗಿರೋದು ಸರ್ಕಾರಿ ಪಾಲಿಟೆಕ್ನಿಕ್. ಸರ್ಕಾರಿ ಪಾಲಿಟೆಕ್ನಿಕ್ ಎಷ್ಟು ವೇಕೆನ್ಸಿ ಇದೆ ನೋಡಿ, 941 ವೇಕೆನ್ಸಿ ಇದೆ. ಇದರಲ್ಲಿ ಆಲ್ಮೋಸ್ಟ್ ನಮ್ಮ ಮೆಕ್ಯಾನಿಕಲ್ ಅಂತ ಅಂದರೆ ಒಂದು 200+ ಬರ್ಬೋದು ಅಂತ, 200+ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನಾನು ನಮ್ಗೆ ಗೊತ್ತಿರೋರು ಒಬ್ಬನ ವಿಚಾರಿಸಿದೆ. ಅಂದರೆ ಅವರು ಆ್ಯಕ್ಚುಲಿ ಗೌರ್ಮೆಂಟ್ ಲೆಕ್ಚರ್ ಆಗಿದ್ದಾರೆ. ಅವ್ರನ್ನ ಕೇಳಿದೆ ನಾನು, ಇದಕ್ಕೆ ಕ್ವಾಲಿಫಿಕೇಷನ್ ಏನಿರಬೇಕು ಸರ್ಕಾರಿ ಪಾಲಿಟೆಕ್ನಿಕ್ಕಿಗೆ ಅಂತ ಕೇಳಿದೆ ನಾನು. ಅದಕ್ಕೆ ಅವರು ಹೇಳಿದ್ರು ಎಂಜಿನಿಯರಿಂಗ್ ಎನಫ್, ಆದರೆ ಬೇಸಿಕ್ ಸ್ಕೇಲ್ ಮಾತ್ರ ಚೇಂಜ್ ಆಗುತ್ತೆ ಅಂತ ನನಗೆ ಹೇಳಿದ್ರು. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇರ್ತೀರಾ, ಯಾವುದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರಬೇಕಾ, MTech ಇರಬೇಕಾ ಅಂತ ಕೇಳ್ತಾ ಇರ್ತೀರಾ. ಅದಕ್ಕೆ ನಾನು ಫಸ್ಟೇ ಕ್ಲಿಯರ್ ಮಾಡಿದೆ ಅದ್ರ ಬಗ್ಗೆ. ನೋಡಿ, ಸರ್ಕಾರಿ ಪಾಲಿಟೆಕ್ನಿಕ್ಕಿಗೆ 941 ವೇಕೆನ್ಸಿ ಇರೋದ್ರಿಂದ ಇದು ತುಂಬ ಒಳ್ಳೆ ಹ್ಯೂಜ್ ವೇಕೆನ್ಸಿ ಅಂತಲೇ ಹೇಳ್ಬೋದು. ಅಂದರೆ ಆಲ್ಮೋಸ್ಟ್ ನಮ್ಮ ಮೆಕ್ಯಾನಿಕಲ್ಗೆ ಅಷ್ಟು ವೇಕೆನ್ಸೀಸ್ ಕ್ರಿಯೇಟ್ ಆಗಲ್ಲ ಈ ಗೌರ್ಮೆಂಟ್ ಜಾಬ್, ಅಂದರೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ. ಈಗ ನೋಡಿ, ಸಿವಿಲ್ಗೆ ನೋಡೋದಾದರೆ ಸಿವಿಲ್ಗೆ ತುಂಬ ಇರ್ತವೆ. ಹಿಂಗೆ ಈವನ್ ಇಂಜಿನಿಯರಿಂಗ್ ಅದು AE ಆಗಿರ್ಬೋದು, JE ಆಗಿರ್ಬೋದು, ಇದಕ್ಕೆಲ್ಲ ತುಂಬ ವೇಕೆನ್ಸಿ ಇರ್ತವೆ. ಬಟ್ ನಮ್ಮ ಮೆಕ್ಯಾನಿಕಲ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಿವಿಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇರುತ್ತೆ ನೋಡಿ. ಹಾಗೆ ಇನ್ನೊಂದು ನೋಟಿಫಿಕೇಷನ್ ಇದೆ, ಏನಂತ ಅಂದರೆ ಇದು ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಯಾರಿಂದ ಅಂತ ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ. ನೋಡಿ, ಆಯೋಗದ ಅನುಮೋದನೆಗೆ ಸಲ್ಲಿಸಲಾದ ಪಟ್ಟಿ, ಆಯ್ಕೆ ಪಟ್ಟಿ ವಿವರಗಳು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟವ್ರೆ. ಅವರು ದಿನಾಂಕನೂ ಮೆನ್ಷನ್ ಮಾಡವ್ರೆ, ಹುದ್ದೆಗಳ ವಿವರ ಮತ್ತು ಆಯ್ಕೆಗಳ ವಿವರ ಮತ್ತು ಆಯೋಗಕ್ಕೆ ಸಲ್ಲಿಸಲಾದ ದಿನಾಂಕ, ಇವೆಲ್ಲನೂ ಮೆನ್ಷನ್ ಮಾಡೋರು ಅವರು. ನಾವು ನೋಡೋಣ, ಜಲಸಂಪನ್ಮೂಲ ಇಲಾಖೆ ನೋಡಿ, ಸಿವಿಲ್ಗೆ ಎಷ್ಟು ಪೋಸ್ಟ್ ಇದೆ ಅಂತ ಅಂದರೆ 216 ಪೋಸ್ಟ್ ಇದೆ, ಪ್ಲಸ್ 54, ಟೋಟಲ್ಲು 270 ವೇಕೆನ್ಸಿ ಯಾರಿಗಿದೆ, ಸಿವಿಲ್ಗಿದೆ. ಸೊ ಅದೇ ಥರ ನಾವು ನಮ್ಮ ಮೆಕ್ಯಾನಿಕಲ್ ನೋಡೋದಾದರೆ ಇದು ಆ್ಯಕ್ಚುಲಿ ಕಿರಿಯ ಇಂಜಿನಿಯರ್ ಅಂತ ಅಂದರೆ JEಗೆ, ಜೂನಿಯರ್ ಇಂಜಿನಿಯರಿಗೆ ಮೆಕ್ಯಾನಿಕಲ್ಗೆ ಎಷ್ಟಿದೆ ಅಂತ ಅಂದರೆ 30 ವೇಕೆನ್ಸಿ. ಅದರಲ್ಲಿ 24+6 ಅಂತ ಅಂದರೆ ಸೇವಾನಿರತ ಅಭ್ಯರ್ಥಿಗಳು, ಅಂದರೆ ಆಲ್ರೆಡಿ ವರ್ಕಲ್ಲಿ ಇರ್ತಕ್ಕಂಥವ್ರಿಗೆ, ಮತ್ತು ಉಳಿಕೆ ಮೂಲ ವೃಂದ RPC ಅಂತ ಹೇಳ್ತೀವಲ್ವಾ, ಅದರಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ಅಂದರೆ ಟೋಟಲ್ 30 ವೇಕೆನ್ಸೀಸ್ ಇದೆ. ಇದು ಯಾವಾಗ ಆಯೋಗಕ್ಕೆ ಸಲ್ಲಿಸಲಾಗಿದೆ ಅಂತಂದರೆ 22ನೇ ತಾರೀಕು 1ನೇ ತಿಂಗಳು 2026 ಅಂತ ಅಂದರೆ ಇದೇ ಮಂತಲ್ಲಿ ಸಲ್ಲಿಕೆ ಆಗಿದೆ. ಇವೆರಡಕ್ಕೆ ಅಂದರೆ ಸ್ವಲ್ಪ ಡೈಲಿ ಪ್ರಿಪ್ರೇಷನ್ ಮಾಡಿದ್ರೆ ಆಲ್ಮೋಸ್ಟ್ ಮಾಡ್ಬೋದು. ಇದು ಸ್ವಲ್ಪ ವೇಕೆನ್ಸಿ ಕಡಿಮೆ ಇರ್ಬೋದು ಇದರಲ್ಲಿ, AE ಪೋಸ್ಟ್ ಮತ್ತು JE ಪೋಸ್ಟ್ಗೆ. ಬಟ್ ಆದರೆ ಪಾಲಿಟೆಕ್ನಿಕ್ ಲೆವೆಲ್ ಅಂತ ಅಂದರೆ ಒಳ್ಳೆ ಸ್ಕೇಲ್ ಇರುತ್ತೆ, ಚೆನ್ನಾಗಿರುತ್ತೆ. ಪೋಸ್ಟ್ ಆಲ್ಸೋ ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಈಗ ಮೆಕ್ಯಾನಿಕಲ್ಗೆ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಲಾಸ್ಟ್ ಇಯರ್ ಓಲ್ಡ್ ಕ್ವಶನ್ಸ್ ಪೇಪರು ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದು ಅವರ್ ಅಥವಾ ಇನ್ನೊಂದು 2 ಅವರ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದ್ರೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಎಲ್ಲರಿಗೂ JE, AE ಅಂದರೆ ಪಾಲಿಟೆಕ್ನಿಕ್ ಲೆಕ್ಚರ್ಗೆ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಇದು. ನೋಡೋಣ, ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಆಲ್ರೆಡಿ ವಿಡಿಯೋ ಮಾಡಿಟ್ಟಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಬೇಕಷ್ಟೇ. ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನಾನು ಒಂದು 20 ಡೇಸಿಂದ ನಾನು ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ ಫಾರ್ ದ ಡಿಲೇ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಈಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.